ವರವನ್ನು ಕೊಟ್ಟು ಇವಳ ನಡಿಗೆಗೆ ಒಂದೊಂದೇ ತಾಳ ಹಾಕಬೇಕು ನೋಡು. ಎಲ್ಲಿ ಹೆಣ್ಣೆ ಗಜನಿಂಬದ ಹಣ್ಣೆ, ಈ ಸೋದರ ಮಾವನಿಗೆ ಸುಲಿದ ಬಾಳೆಹಣ್ಣೆ, ಇಂದಿನಿಂದ ನಿನಗೆ ಭಕ್ತನಾದ ಗಂಡನಾಗಲು ಬಂದಿರುವನು. ಇನ್ನು ತಡಬೇತಕ್ಕೆ ಎನ್ನನ್ನು ಗೂಡು ಬಾ. ಒಂದೇ ಒಂದು ಸಾರಿ ಕಂಡೆರಿದು ನೋಡು. ನಿನ್ನ ಭಯವನ್ನು ಬಿಡು, ಅರ್ಧವನ್ನು ಬಿಡು, ಸಂತೋಷವನ್ನೇ ಬಿಡು. ಸುಂದರಿ, ಯಾತಕ್ಕೆ ಗಲ್ಲದ ಮೇಲೆ ಕೈ ಇಟ್ಟುಕೊಂಡು ನೋಡಿರುವೆ ನನ್ನನ್ನು ನೋಡು. ನೀನು ನನ್ನನ್ನು ನೋಡಿದರೆ ಪ್ರೀತಿ ಹುಟ್ಟುವುದು, ಇಲ್ಲವಾದರೆ ಮನ್ಮಥನಿಗೆ ಹೋಗುವೆ ನೋಡು ನೀನು. ಸುಂದರಿ, ರಮಣಿ, ಅಕ್ಕಯ್ಯನ ಮಗಳೇ, ಸ್ವಚೆ, ಈ ಬಯಲಾಟದಲ್ಲಿ ಅತ್ಯಂತ ಹೆಸರು ಮಾಡಿದ ವೈಟ್ ಸುಮಾ, ಕುಣಿತಕ್ಕೆ ಈ ಬಯಲಾಟ ರಂಗದಲ್ಲಿ ಸದ್ಯಕ್ಕೆ ಯಾರು ಸರಿಸಾಟಿ ಇಲ್ಲ ನೋಡು. ನೀನು ನನ್ನ ಅಕ್ಕಯ್ಯನ ಮಗಳಾಗಿರುವುದನ್ನೇ ನನಗೆ ಸಂತೋಷದ ವಿಷಯ ನೋಡು. ಸುಮ್ಮನೆ ಬಂಗಾರದ ಗೊಂಬೆ, ಚಂದುಳ್ಳಿ ದೇರದಿ, ಆ ಕುಲಗೇಡಿ ಕಳ್ಳ ಕೃಷ್ಣನ ಮಗನಾದ ಮನ್ಮಥನನ್ನು ಲಗ್ನ ಮಾಡಿಕೊಂಡು ನೀನೇನು ಸುಖಪಡಿದ್ದೇನೆ ರಾಣಿ, ಪಣಿವೇಣಿ ಎನ್ನ ಬಂಗಾರದ ಅರಗಿಣಿ. ಸುಂದರಿ, ನೋಡು ನೋಡು ನೋಡು, ರಮಣಿ, ಇಡಿ ಎನ್ನ ಪಕ್ಕದ ರಾಜ್ಯದ ಉಂಗುರವನ್ನು ಪಡೆವೆನು. ಗೆಜ್ಜೆ ಪೂಜೆಗೆ ಕೇಳಿದ್ದೆ ಎಂದು ನೆನೆಸಿಕೊಂಡು ಒಂದು ಮಾತನ್ನು ಹೇಳಿವೆನು ನೋಡು. ಬಂಗಾರ ಕೊಟ್ಟರೆ ನನ್ನ ಲಗ್ನ ಮಾಡಿಕೊಳ್ಳುವೆ. ಇಷ್ಟು ತನಕ ಇಲ್ಲದ ಆಸೆಯ ಬಂಗಾರದ ಹೇಳಿದ ಮೇಲೆ ಬರುವೆಯ ಕೊಡುವೆನು. ಲಗ್ನ ಮಾಡಿಕೊಂಡರೆ ಎನ್ನ ಆಸ್ತಿಯನ್ನು ನಿನ್ನ ಹೆಸರಿಗೆ ಬಡಿಕೊಡುವೆನು ನೋಡು. ಲಗ್ನ ಮಾಡಿಕೊಳ್ಳೆಯ. ಬಂಗಾರದ ಮೇಲೆ ಆಸೆಯಾದಕ್ಕೆ ನನ್ನ ಸಂಪತ್ತನ್ನು ನಿನ್ನೆ ಕಡಿಮೆ ಆಗಿರುವುದೇನು? ಕೊಟ್ಟರೆ ಲಗ್ನ ಮಾಡಿಕೊಳ್ಳುವೆ. ಮತ್ತೆ ಏತಕ್ಕೆ ಕೇಳಿವೆ ಬಂಗಾರವನ್ನು? ಕೊಡುವೆನು ನಿನಗೆ. ನನ್ನ ಮನಸ್ಸೇ ಕೊಟ್ಟ ಮೇಲೆ ಬಂಗಾರ ಏತಕ್ಕೆ ಬೇಕಲ್ಲೇ ಸುಂದರಿ, ರಮಣಿ, ಮೋಹನಾಂಗಿ, ಸುಮ್ಮನೆ ನಿನ್ನ ವ್ಯಸನವನ್ನು ಬಿಟ್ಟು ನಿನ್ನ ತಾಯಿ ಹತ್ತಿರ ಯಾತಕ್ಕೆ ಕುಳಿತಿರುವೆ? ಮೋಹನಾಂಗಿ, ಈ ನಿನ್ನ ಮಾವನಾದ ಕೌಲಿಕ ಮಹಾರಾಜನು ಪರಿಚಯದಿಂದ ನಿನ್ನನ್ನು ಬೇಡಿಕೊಳ್ಳುವೆನು. ಸುಮ್ಮನೆ ನನ್ನ ಪಟ್ಟಣಕ್ಕೆ ಬಾ. ರಮಣಿ, ಮೋಹನಾಂಗಿ, ಎಲ್ಲವಾದರೆ ನಿನ್ನ ಬಲತ್ಕಾರದಿಂದ ನಿನ್ನ ಕರಗಳನ್ನು ಬಿಡಿದು ಎದ್ದರನ್ನು ಎಳೆದ ಇದ್ದೇನೆ ನಾರಿ. ಅಡ್ಡಿ ಬಂದವರನ್ನು ನೋಡಿಕೊಳ್ಳುತ್ತೇನೆ. ಮನ್ಮಥನನ್ನು ಮರಿ ಗಂಡನೆಂದು ಕೌಳಿಕನನ್ನು ಕರೆಯ ನಾರಿ. ಜಿಡಿಗಿಡಿಯನ್ನು ಅರಮಂದಿರ ಕೆಳಾರಿ. ತಮ್ಮನ ಭಾಷಣ ಕೇಳಿ ನನಗೆ ನಿದ್ದೆ ಬಂತು. ನಿದ್ದೆಯನ್ನು ಓಡಿಸುವನು ಮೇಲಾಗಿ ನಿನ್ನ ಮಾವನದೇ ಸುಂದರಿ. ನಿದ್ದೆ ಓಡಿಸಲಿಲ್ಲ, ಜೋಗುಳ ಆಡಿದಂತಾಯ್ತು. ಜೋಗುಳ ಆಡಿದರೆ ನಿನಗೆ ಸಂತೋಷವಾಗುವುದೇನು ಸುಂದರಿ? ಅಕ್ಕಯ್ಯ, ಲಗ್ನ ಮಾಡಿಕೊಳ್ಳಲು ಬಂದಿರುವ ಅಕ್ಕಯ್ಯ, ನಿನ್ನ ಮಗಳೊಂದಿಗೆ ಇನ್ಯಾರ ಜೊತೆ ಲಗ್ನ ಮಾಡಿಕೊಳ್ಳಬೇಕು ನಾನು? ನನಗಿಷ್ಟವಿದೆಯಲ್ಲ. ಅವಳಿಗೆ ಇಷ್ಟ ಇಲ್ಲದ್ರೆ ನಾನೇನು ಮಾಡುವೆ? ನನಗೆ ಇಷ್ಟ ಇರುವುದು ಮಾತು ಇರುವುದು, ಬಿಡುವುದಿಲ್ಲ. ಮಾತು ಹೇಳಿದ ಮೇಲೆ ಬಿಡುವೆನು. ನೀನು ಹೇಳಿದರೆ ನನಗೆ ಬರುವುದು. ಗೆಜ್ಜೆ ಪೂಜೆಯಲ್ಲಿ ಹೇಳಿರಲ್ಲ, ಅದನ್ನೇ ಹೇಳಲು ಸಾಕು. ಏನು ಅಂದರೆ ನಿನಗೆ ನಟನೆ ಮಾಡುವುದು ಗೊತ್ತಿಲ್ಲ, ನಾನು ಕಲಿಸಿಕೊಡಬೇಕೆ? ಗೊತ್ತಿಲ್ಲದರೆ ನಾನಿಬ್ಬ ಕಲಿಸಿಕೊಡುವನು. ಅಕ್ಕಯ್ಯ, ನಿನ್ನ ಮುಂದೆ ನನ್ನ ನಟನೆ ಯಾವಾಗ? ಅಕ್ಕಯ್ಯ, ಅಕ್ಕಯ್ಯ, ನಾನು ಹುಟ್ಟಿದಾಗಲಿಂದ ಬಂದಿರುವನು. ನಿನ್ನ 8 ವರ್ಷದಿಂದ ನಾನು ಒಂದು ಆಟವನ್ನು ಆಡಿರುವನು. ನೆನಪಿದೆಯೇ ನಿನಗೆ? ಹೌದು ಅಕ್ಕಯ್ಯ. ಇವಳನ್ನು ಬಿಟ್ಟರೆ ನನಗೆ ಬಹಳ ಕೋಪ ಬರುವುದು. ಬಿಡುವೇನೆ? ಕೋಪ ಬಂದರೆ ನಾನು ಲಗ್ನ ಮಾಡಿಕೊಳ್ಳಬೇಕು. ನನ್ನನ್ನು ನಿಮ್ಮಂತ ಹೆಣ್ಣು ಮಕ್ಕಳಿಂದ ಸಾಧ್ಯವೇ ಇಲ್ಲ ನೋಡು. ಅಕ್ಕಯ್ಯ, ನೀನೇಕೆ ಈ ರೀತಿ ಹಾರಾಡುವೆ? ಮತ್ತೆ ನನ್ನ ಅವಳನ್ನು ಲಗ್ನ ಮಾಡಿಕೊಳ್ಳುವ ಎಂಬ ಆಸೆ ನನಗಿರುವುದು. ಮೊದಲು ನಿನಗೆ ಕೊಡುವುದೆಂದು ಯಾರು ಹೇಳಿದರು? ನೀನು ನಿನ್ನ ಗಂಡನಾದ ಕಳ್ಳಕಮಲನು. ನಾನು ಹೇಳಿರುವನೆ? ನಿನಗೆ ನೆನಪಿಲ್ಲವೇನು? ನಿನಗೆ ನೆನಪಿರುವುದೇ? ಅವಳು ಹುಟ್ಟಿದಾಗಲೇ ತೊಟ್ಟೆ ನೀಡಲಿಕ್ಕೆ ಬಂದಿದ್ದೇನಲ್ಲ, ಅವಾಗ ನೀನು ನಿನ್ನ ಗಂಡನು ನನಗೆ
ಬಾ ಅಂತ ನಾನೇನಾದ್ರೂ ಕರೆದಿರೋನೆ? ಅವಾಗ ಪ್ರೀತಿ ಇತ್ತು ಕರೆದಿರಿವೆ, ಈಗ ಕರೆದಿಲ್ಲ ನೋಡು ನೀನು. ಅಮ್ಮನೇ, ಅಕ್ಕಯ್ಯ, ನನ್ನ ಮಗಳನ್ನು ಮಾತ್ರ ನೀಯೇ ಕೊಡೋದಿಲ್ಲ. ಯಾತಕ್ಕೆ ಕೊಡಲಾರೆಯಲ್ಲ? ನನ್ನ ಮನಸ್ಸೇನು ಸಣ್ಣದಾಗಿರುವುದೇನಕ್ಕಯ್ಯ? ನಿನ್ನ ಬುದ್ಧಿ ಸಣ್ಣದಾಗಿರುವುದು. ನನ್ನ ಬುದ್ಧಿ ಏನು ಸಣ್ಣದಾಗಿರೋದು ಅಕ್ಕಯ್ಯ? ಈಗ ತಿಳಿಯುವುದಿಲ್ಲವೇ? ಮತ್ತೆ ನನಗೆ ಕೊಡದಿದ್ದರೆ ನಾನೇನು ಮಾಡಲಿ ಹೇಳು? ಅಮ್ಮನೇ, ಅಕ್ಕಯ್ಯ, ಸುಮ್ಮನೆ ನನ್ನ ಮಗಳ ಕರವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು. ನಿನ್ನ ಮಗಳನ್ನು ಕೊಟ್ಟರೆ ಮಾತ್ರ ಇಲ್ಲಿಂದ ಹೋಗುವೆನು ನಾನು. ಕೊಡೋದಿದ್ದರೆ ಕೊಡದಿದ್ದರೆ ನಿನ್ನ ಪಾದಗಳನ್ನು ಹಿಡಿದು ಬೇಡಿಕೊಳ್ಳುವೆನು. ಪಾದ ಹಿಡಿದವರು ಸಹ ಕೊಡೋದಿಲ್ಲ. ಯಾತಕ್ಕೆ ಕೊಡಲಾರೆ? ಯಾಕೆ ಕೊಡಬೇಕು? ನಿನ್ನ ಒಡಹುಟ್ಟಿದ ತಮ್ಮನು ನಾನು. ನನ್ನ ಮಗಳು ನನ್ನ ಇಷ್ಟ. ನಿನ್ನ ಇಷ್ಟರಾದರೆ ನಾನು ಅವಳಿಗೆ ಸೋದರ ಮಾವನು. ಸೋದರ ಮಾವನು ತಂದೆ ಸಮಾನವೆಂದು ತಿಳಿದು ಗಂಡನ ಸಮಾನ ಒಂದು ಈ ಸಮಾಜ ಹೇಳುವುದು ನೋಡು. ಯಾವ ಸಮಾಜ ಹೇಳುವರು? ಈ ಸಮಾಜವು ನಿನಗೆ ಡೌಟ್ ಇದ್ದರೆ ಇವರನ್ನು ಕೇಳಿ ನೋಡು. ನೀನು ಕೇಳಿ ನೋಡು. ಅಲ್ಲಿ ನಮ್ಮ ಅಣ್ಣನಿರುವನು, ಅವರನ್ನು ನೋಡು. ಕೌಟಿಕ ಮಹಾರಾಜನು 8 ವರ್ಷದಿಂದ ಆಡಿ ಗೀತ ಕಮಲ ಆ ಚಾಮುಂಡಿ ಹತ್ತಿರ ಆಡಿ ಚವೈಸೆಂದುಕೊಳ್ಳಿರುವ ಕೆಂಚಮಾಳಪ್ಪನನ್ನು ನೋಡು. ಕೆಂಚ